ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಭಿನ್ನಮತಕ್ಕೆ ತೇಪೆ ಹಚ್ಚುವ ಕೆಲಸ ಆಗ್ತಾ ಇದೆಯಾ ಅನ್ನುವಂಥದ್ದು ಇದೀಗ ಎಂಪಿಕೆ ಸುಧಾಕರ್ ಹಾಗೆ ಎಂಎಲ್ಎ ಎಸ್ಆರ್ ವಿಶ್ವನಾಥ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ಇದೀಗ 2 ಗಂಟೆ ಮೀಟಿಂಗ್, ಇಬ್ಬರು ಬಿಜೆಪಿಗರಿಗೆ ಫುಲ್ ಚಾರ್ಜ್. ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಭಿನ್ನಮತಕ್ಕೆ ತೇಪೆ ಕೆಲಸ, ಎಂಪಿಕೆ ಸುಧಾಕರ್ ಹಾಗೆ ಎಂಎಲ್ಎ ಎಸ್ಆರ್ ವಿಶ್ವನಾಥ್ಗೆ ಫುಲ್ ಕ್ಲಾಸ್ ಅಂತೆ. 2 ಗಂಟೆ ಮೀಟಿಂಗ್, ಇಬ್ಬರು ಬಿಜೆಪಿಗರಿಗೆ ಫುಲ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ವೈರತ್ವ ಮರೆತು ಒಂದಾಗಿ, ಇಲ್ಲ ಅಂದ್ರೆ ಇಬ್ಬರಿಗೂ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ. ಇನ್ಮುಂದೆ ಯಾವುದೇ ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತು ಮಾಡಲಾಗಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಬ್ಬರು ನಾಯಕರಿಗೆ. ವಾರ್ನಿಂಗ್ ಬೆನ್ನಲ್ಲೇ ಇದೀಗ ಗಪ್ ಚುಪ್ ಆಗಿದ್ದಾರೆ ಸುಧಾಕರ್ ಹಾಗೆ ಎಸ್ಆರ್ ವಿಶ್ವನಾಥ್. ಇಬ್ಬರ ನಡುವೆ ಏನು ಆಗೇ ಇಲ್ಲ ಎಂಬಂತೆ ಇಬ್ಬರು ನಾಯಕರ ಮಾತು ಈಗ. ಇನ್ನು ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಭಿನ್ನಮತಕ್ಕೆ ತೇಪೆ ಹಚ್ಚುವ ಕೆಲಸ ಆಯ್ತಾ ಅನ್ನುವಂಥದ್ದು ಎಂಪಿ ಕೆ ಸುಧಾಕರ್ ಹಾಗೆ ಎಸ್ಆರ್ ವಿಶ್ವನಾಥ್ಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. 2 ಗಂಟೆ ಮೀಟಿಂಗ್ ಆಗಿದೆ, ಇಬ್ಬರು ಬಿಜೆಪಿಗರಿಗೆ ಫುಲ್ ಚಾರ್ಜ್ ಆಗಿದೆ. ಈ ಒಂದು ಮೀಟಿಂಗ್ ನಲ್ಲಿ ವೈರತ್ವ ಮರೆತು ಒಂದಾಗಿ, ಇಲ್ಲ ಅಂದ್ರೆ ಇಬ್ಬರಿಗೂ ಉಳಿಗಾಲ. ಈ ರೀತಿ ಯಾರು ಹೇಳಿದ್ದು ಅಂತಂದ್ರೆ ರಾಧಾ ಮೋಹನ್ ದಾಸ್ ಅವರು ಹೇಳಿರುವಂತದ್ದು. ಯಾವುದೇ ರೀತಿಯಾಗಿ ಬಹಿರಂಗ ಹೇಳಿಕೆಯನ್ನ ನೀಡಬೇಡಿ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇಬ್ಬರು ನಾಯಕರಿಗೆ. ಇದೀಗ ರಾಧಾ ಮೋಹನ್ ದಾಸ್ ಅವರ ವಾರ್ನಿಂಗ್ ಬೆನ್ನಲ್ಲೇ ಇಬ್ಬರು ನಾಯಕರು ಕೂಡ ಸುಧಾಕರ್ ಅವರು ಹಾಗೆ ಎಸ್ಆರ್ ವಿಶ್ವನಾಥ್ ಅವರು ಗಪ್ಚುಪ್ ಆಗಿದ್ದಾರೆ. ಇಬ್ಬರು ನಡುವೆ ಏನು ಆಗೇ ಇಲ್ಲ ಎಂಬಂತೆ ಇಬ್ಬರು ನಾಯಕರು ಕೂಡ ಈಗ ಮಾತುಗಳನ್ನಾಡಿದ್ದಾರೆ ಮಾಧ್ಯಮದ ಮುಂದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಭಿನ್ನಮತಕ್ಕೆ ತೇಪೆ ಹಚ್ಚುವ ಕೆಲಸ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೀಗ ಎಂಪಿ ಸುಧಾಕರ್ ಹಾಗೆ ಎಂಎಲ್ಎ ಎಸ್ಆರ್ ವಿಶ್ವನಾಥ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 2 ಗಂಟೆ ಮೀಟಿಂಗ್ ಆಗಿದೆ, ಇಬ್ಬರು ಬಿಜೆಪಿಗರಿಗೆ ಫುಲ್ ಚಾರ್ಜ್ ಅನ್ನ ಮಾಡಿದ್ದಾರೆ. ವೈರತ್ವ ಮರೆತು ಒಂದಾಗಿ, ಇಲ್ಲ ಅಂತಂದ್ರೆ ಇಬ್ಬರಿಗೂ ಇಲ್ಲ ಉಳಿಗಾಲ ಅಂತ ಹೇಳಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಯನ್ನ ನೀಡಬೇಡಿ ಅಂತ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಇದೀಗ ಖಡಕ್ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಇದೀಗ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಗಪ್ ಚುಪ್ ಆಗಿದ್ದಾರೆ ಎಂಎಲ್ಎ ಸುಧಾಕರ್ ಹಾಗೆ ಎಂಪಿ ಸುಧಾಕರ್ ಹಾಗೆ ಎಂಎಲ್ಎ ವಿಶ್ವನಾಥ್ ಅವರು ಎಸ್ಆರ್ ವಿಶ್ವನಾಥ್ ಅವರು. ಇಬ್ಬರ ನಡುವೆ ಏನು ಆಗೇ ಇಲ್ಲ ಅನ್ನುವ ಹಾಗೆ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಭಿನ್ನಮತಕ್ಕೆ ಈಗ ತೇಪೆ ಹಚ್ಚುವ ಕೆಲಸ ಆಗಿರುವಂಥದ್ದು. ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ, ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಇದೀಗ ನನ್ನಿಂದ ಯಾವುದೇ ಬೇಡಿಕೆ ಹಾಗೆ ಕಂಪ್ಲೇಂಟ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕ ವಿಶ್ವನಾಥ್ ಜೊತೆಗಿನ ಸಂಘರ್ಷ ವಿಚಾರ, ಅದರ ಬಗ್ಗೆ ಎಲ್ಲವೂ ಕೂಡ ಸರಿ ಹೋಗಲಿದೆ. ಏನೇ ಇದ್ರೂ ಹೊಟ್ಟೆಯಲ್ಲಿ ಹಾಕ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀನಿ, ವೈಯಕ್ತಿಕ ಏನೇ ಇದ್ರೂ ಕೂಡ ಹೊಟ್ಟೆಗೆ ಹಾಕಿಕೊಳ್ತೀವಿ, ಹೊಟ್ಟೆ ಹುಣ್ಣಾದ್ರೆ ಮಜ್ಜಿಗೆ ಕುಡಿತೀವಲ್ಲ, ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು ಸುಧಾಕರ್ ಅವರು. ಇನ್ನು ವಿಶ್ವನಾಥ್ ಅವರು ಕೂಡ ಇದೇ ವಿಚಾರಕ್ಕೆ ಮಾತನಾಡಿರುವಂಥದ್ದು. ಇಂದು ನನ್ನ ಮತ್ತೆ ಸುಧಾಕರ್ ಅವರು ಒಟ್ಟಾಗಿ ಕರೆಸಿ ಮಾತನಾಡಿದ್ದಾರೆ, ಕೂರಿಸ್ಕೊಂಡು ಹಳೆಯದನ್ನೆಲ್ಲ ಮೆಮೊರಿಯಲ್ಲೂ ಇಲ್ಲದಂತೆ ಡಿಲೀಟ್ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ 4 ರಿಂದ 5 ಶಾಸಕರು ಗೆಲ್ಲುವಷ್ಟು ಕೆಲಸ ಮಾಡ್ತೀವಿ. ಹಿಂದೆ ಮಾತಾಡಿದ್ದನ್ನ ಎಲ್ಲವನ್ನೂ ಕೂಡ ಮರೆತು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಎಸ್ಆರ್ ವಿಶ್ವನಾಥ್ ಅವರು ಹೇಳಿರುವಂಥದ್ದು ಮಾಧ್ಯಮದ ಮುಂದೆ. ಇನ್ನು ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಬಂದಿದ್ರು ರಾಧಾ ಮೋಹನ್ ದಾಸ್ ಅವರು. ಈ ಇಬ್ಬರ ನಡುವೆ ಇದ್ದಂತಹ ವೈಮನಸ್ಸುಗಳು ಹಾಗೆ ಒಂದಷ್ಟು ಕಿತ್ತಾಟಗಳು ಇವೆಲ್ಲವೂ ಈಗ ತೇಪೆ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈ ಇಬ್ಬರು ನಾಯಕರಿಗೂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಇವರಿಬ್ಬರಿಗೆ ಕೂರಿಸ್ಕೊಂಡು ಮೀಟಿಂಗ್ ಆಗಿರುವಂಥದ್ದು.
ಈಗ ಇಬ್ಬರು ನಾಯಕರಿಗೆ ಫುಲ್ ಚಾರ್ಜ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವಿಬ್ಬರು ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು, ಪಕ್ಷ ಸಂಘಟನೆಗಾಗಿ ಒಟ್ಟಾಗಿ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಗೆ ಉಳಿಗಾಲ ಇಲ್ಲ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು.